ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವೂರ್ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೂ ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟು ಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಈ ವಾರದ ಸಂಖ್ಯಾ ಭವಿಷ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. ನಾನು ಹೇಳಿದ್ದೆ 3ನೇ ತಿಂಗಳು 4ನೇ ತಿಂಗಳು ತುಂಬಾ ಅನಾಹುತದ ಸಂಖ್ಯೆಗಳು, ಅನಾಹುತದ ತಿಂಗಳು. ಬಹಳ ಎಚ್ಚರದಿಂದ ಇರಿ ಅಂತ ಹೇಳಿ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಏನೇನು ನಡೀತಾ ಇದೆ. ಜಾತಿ ಗಲಭೆ ಮತ್ತು ಕೋಮು ಗಲಭೆ ಮತ್ತು ನಾನು ವಕ್ಫ್ದೊಂದು ಅದನ್ನ ಗಡ್ಬಡ ಆಗ್ತದೆ. ಪಶ್ಚಿಮ ಬಂಗಾಳದಲ್ಲಿ 4-5 ಜಿಲ್ಲೆಗಳ ಗಡ್ಬಡ ಆಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ, ಒತ್ತಿ ಉರಿತಾ ಇದ್ದಾವೆ. ನಮ್ಮ ರಾಜ್ಯದಲ್ಲಿ ಕೂಡ ಜಾತಿ ಗಣತಿ ವಿಷಯ ಯಾವ ರೀತಿ ನಡೀತಾ ಇದೆ ಅನ್ನೋದು ಗೊತ್ತು. ಅದೇ ರೀತಿಯಾಗಿ ಶೂಟೌಟ್ ಪ್ರಕರಣಗಳು ನಡೀತಾ ಇದ್ದಾವೆ. ನೋಡ್ತಾ ಇದ್ರಿ ಯಾರೆಲ್ಲ ಮುತ್ತಪ್ಪರ ಮಗನ ಮೇಲೆ ಶೂಟೌಟ್ ಪ್ರಕರಣ ಆಯ್ತು. ಹೀಗೆ ಎಲ್ಲಾ ಇಂತಿಂತ ಅನೇಕ ಘಟನೆಗಳು ಇನ್ನೂ ನಡೀತಾವೆ ಇನ್ನು ಮುಂದೆ ಅಂತ ಹೇಳ್ತಾ ನೋಡ್ತಾ ಇರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನನ್ನಲ್ಲಿ ವಿಷಯಗಳನ್ನ ಒಂಥರ ವಿಚಿತ್ರವಾದಂತ ಒಂದು ಸತ್ಯವಾದಂತ ಘಟನೆಗಳೇ ನಡೆಯುವಂತ ಘಟನೆಗಳ ಬಗ್ಗೆ ನಾನು ಹೇಳ್ತಾ ಇರ್ತೇನೆ. ಯಾಕಂದ್ರೆ ಅದು ನಡಲೇಬೇಕು. ನಾನು ಹೇಳಿದ್ದೀನಿ 3ನೇ ತಿಂಗಳಿಂದ ತಿಳ್ಕೊಂಡು 9ನೇ ತಿಂಗಳವರೆಗೂ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿಯೇ ಬಹಳಷ್ಟು ಕೆಟ್ಟ ಘಟನೆಗಳು ನಡೀತಾವೆ ಅಂತ ಹೇಳಿ ಅದೇ ರೀತಿ ಆಗ್ತವೆ ಕೂಡ. ಅದು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಾರದ ನಮ್ಮ ಭವಿಷ್ಯ ಹೇಗಿದೆ ಅಂದ್ರೆ ಈ ವಾರ ಯಾವ ಶುಭ ಸಂಖ್ಯೆಗಳು, ಯಾವ ಅಶುಭ ಸಂಖ್ಯೆಗಳು ಅನ್ನೋ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ನಮ್ಮ ವೀಕ್ಷಕರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಹೇಳುವಂತ ಡೇಟ್ ಈ ವಾರ ಯಾವ ಸರಿಯಾಗಿದೆ, ಶುಭ ಡೇಟ್ ಅಂತ ಹೇಳ್ತೀನಿ. ಆ ಶುಭ ಡೇಟ್ಗಳು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಯಾಕಂದ್ರೆ ಅದು ಎಲ್ರಿಗೂ ಅನ್ವಯಿಸ್ತಾ ಇಲ್ಲ. ಯಾಕಂದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 6ನೇ ತಾರೀಕು ಚೆನ್ನಾಗಿದೆ ಅಂತ ಹೇಳ್ತೀನಿ. ಆದ್ರೆ 6ನೇ ತಾರೀಕು ಯಾರಿಗೆ ಚೆನ್ನಾಗಿರುತ್ತೆ? ನಿಮ್ಮ ಇಂಡಿವಿಜುವಲ್ ಡೇಟ್ 1 ಮತ್ತು 3 ಆಗಿದ್ರೆ ಆ 6ನೇ ತಾರೀಕು ಅವ್ರಿಗೆ ಚೆನ್ನಾಗಿರೋದಿಲ್ಲ. ಇದನ್ನು ಕೂಡ ನೀವು ಗಮನಿಸಬೇಕಾಗ್ತದೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನನ್ನ ತರಗತಿಯಲ್ಲಿ ನೀವು ಸೇರ್ಕೊಂಡು ತರಗತಿ ಕಲ್ತಾಗ ಮಾತ್ರ ಇದು ನಿಮ್ಗೆ ಅರ್ಥ ಆಗುತ್ತೆ ಹೊರತು ಅಲ್ಲಿವರೆಗೆ ಅರ್ಥ ಆಗಲ್ಲ. ನಾನು ಈ ವೀಕ್ಲಿ ಪ್ರಿಡಿಕ್ಷನ್ ಏನ್ ಹೇಳ್ತಾ ಇದ್ದೀನಲ್ಲ ಅದು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇಂಡಿವಿಜುವಲ್ ಆಗಿ ತಗೋಬೇಡಿ. ಯಾಕಂದ್ರೆ ನಾನು ಹೇಳುವಂತ ಕೆಲವು ಶುಭ ಸಂಖ್ಯೆಗಳು, ಶುಭ ದಿನಾಂಕಗಳು ಅದು ಬೇರೆಯವರಿಗೆ ಆಗದೆ ಇರ್ಬೋದು. ಆವಾಗ ನಿಮ್ಗದು ಬ್ಯಾಡ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಸರಿಯಾಗಿ ನೋಡಿ ತಿಳ್ಕೊಂಡು ನೀವು ಶುಭ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. 21ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಬಹುದು. ತುಂಬಾ ಚೆನ್ನಾಗಿದೆ. ಅಂದ್ರೆ 50-50 ಅಂತ ಹೇಳ್ತೀನಿ. ಯಾಕಂದ್ರೆ ಅದು 3 and 7 ಕಾಂಬಿನೇಷನ್. ಆದ್ರೆ ಹಗಲತ್ತು ಮಾಡೋದಾದ್ರೆ ಮಾಡಬಹುದು. ರಾತ್ರಿ ಯಾವ್ದಾದ್ರು ಫಂಕ್ಷನ್ಗಳಿದ್ರೆ ಖಂಡಿತವಾಗಿ ಶುಭ ಕಾರ್ಯಗಳಿದ್ರೆ ಮಾಡಬೇಡಿ ಅಂತಾನೆ ಹೇಳ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು 22ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಖಂಡಿತವಾಗಿ ತುಂಬಾ ಅತ್ಯಂತ ಯಾರು ಮಾಡಬೇಡಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾವ ರಿಲೇಟಿವ್ ಅಂತಲ್ಲ, ಎಲ್ಲಾ ದಿನಾಂಕದಲ್ಲೂ ಕೂಡ ಈ 22ನೇ ತಾರೀಕು ಈ ತಿಂಗಳಲ್ಲಿ ಯಾವುದೇ ಶುಭ ಕೆಲಸಗಳು ಮಾಡಲೇಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು 23ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 26ನೇ ತಾರೀಕು ಅಂದ್ರೆ 6 and 1 ಕಾಂಬಿನೇಷನ್ ಆಗುತ್ತೆ. 26ನೇ ತಾರೀಕು ಖಂಡಿತವಾಗ್ಲೂ ಇದು ಬೇಡವೇ ಬೇಡ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಈ ಕಾಂಬಿನೇಷನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಈ ಕಾಂಬಿನೇಷನ್ ಇದ್ದಲ್ಲಿ ಯಾರು ಶುಭ ಕೆಲಸಗಳು ಮಾಡಿಕೊಳ್ಬೇಡಿ. ನೆಕ್ಸ್ಟ್ 25 ಅಂದ್ರೆ 7 and 2 ಕಾಂಬಿನೇಷನ್ ಬರುತ್ತೆ. ಇದು ವೈಯಕ್ತಿಕವಾಗಿ ಯಾವ್ದಾದ್ರು ಕೆಲಸಗಳಿದ್ರೆ ಮಾಡಿಕೊಳ್ಳಬಹುದು. ಒಟ್ಟು ಓವರ್ ಆಲ್ ಜನರಲ್ ಆಗಿ ಇದು ಯಾವ್ದು ಶುಭ ಕೆಲಸಗಳಿಗೆ ಬೇಡ ಅಂತ ಹೇಳ್ತಾ ಇದ್ದೀನಿ. 25 ನೆಕ್ಸ್ಟ್ 26 ಪರವಾಗಿಲ್ಲ, 50-50 ಯಾವುದೇ ಕೆಲಸಗಳನ್ನು ಮಾಡಿಕೊಳ್ಬಹುದು. ಆದ್ರೂ ವೈಯಕ್ತಿಕ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ಅಷ್ಟೇ. ನೆಕ್ಸ್ಟ್ 27ನೇ ತಾರೀಕು ಕೂಡ ತುಂಬಾ ಒಳ್ಳೆ ಒಂದು ದಿನಾಂಕ ಅಂತ ಹೇಳ್ಬೋದು. ಮದುವೆ ಒಂದು ಬಿಟ್ಟು ಬೇಕಾದ ಕೆಲಸಗಳನ್ನು ಮಾಡಿಕೊಳ್ಳಿ. 27ನೇ ತಾರೀಕು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯ ಮುಗಿಸುವುದಕ್ಕಿಂತ ಮುಂಚೆ ಪ್ರತಿ ವಾರ ಒಂದೊಂದು ನಾನು ಹೀಲಿಂಗ್ ಕೋಡ್ಗಳ ಬಗ್ಗೆ ಹೇಳ್ತೀನಿ. ಇವತ್ತಿನ ಹೀಲಿಂಗ್ ಕೋಡ್ ಏನಪ್ಪಾ ಅಂತಂದ್ರೆ, ಯಾರಿಗೆಲ್ಲ ಐ ಇನ್ಫೆಕ್ಷನ್ ಅಂದ್ರೆ ಕಣ್ಣಿನ ಒಂದು ತೊಂದರೆ ಯಾರಿಗೆಲ್ಲ ಇದೆಯೋ ಐ ಇನ್ಫೆಕ್ಷನ್, ಅದು ಇಮಿಡಿಯೇಟ್ ಆಗಿ ರಿಕವರಿ ಆಗ್ಬೇಕು ಅಂತಂದ್ರೆ, ಅದರದ್ದು ರಿಸಲ್ಟ್ ಇಮಿಡಿಯೇಟ್ ಆಗಿ ಬರ್ಬೇಕಂದ್ರೆ ನಾನು ಹೇಳುವಂತ ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದು ಕೊಡ್ರಿ. ಖಂಡಿತವಾಗ್ಲೂ ಅದು ನಿಮ್ಮ ಫಲ ಕೊಟ್ಟೆ ಕೊಡ್ತದೆ. ಆ ಹೀಲಿಂಗ್ ಕೋಡ್ ಏನಿದೆ ಅಂತಂದ್ರೆ 8987-016 8987-016. ಈ ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಂಡಾಗ ಖಂಡಿತವಾಗ್ಲೂ ಅದರ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಮುಂದಿನ ವಾರ ನಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.